ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಈ ಬೇಸಿಗೆಗೆ ಹೇಳಿ ಮಾಡಿಸಿರುವಂಥ ಒಳ್ಳೆ ರೆಸಿಪಿನ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ವಿಡಿಯೋಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ನೋಡಿ, ನಾನಿಲ್ಲಿ 100 ಗ್ರಾಮಷ್ಟು ಹೆಸರು ಕಾಳು ತಗೊಂಡಿದ್ದೀನಿ. ರಾತ್ರಿ ಇಡೀ ನೆನೆಸಿಟ್ಟಿದ್ದೀನಿ. ನೆನೆಸ್ಬೇಕು ಇದನ್ನು. ಸೊ ನೆನೆಸಿದ ಮೇಲೆ ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ ಬೇಯಿಸೋದಕ್ಕೆ ಮುಂಚೆ ಜೊತೆಯಲ್ಲಿ ನಾನು ಇಲ್ಲಿ ಅರ್ಧ ಕಟ್ಟಷ್ಟು ಬಸಳೆ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಬಸಳೆ ಸೊಪ್ಪು ಈ ಬೇಸಿಗೆಗೆ ತುಂಬ ಒಳ್ಳೆಯದು, ಆದ್ದರಿಂದ ಈ ರೆಸಿಪಿನ ಮಾಡ್ತಾ ಇದ್ದೀನಿ ನಾನು. ಸೊ ಬಸಳೆ ಸೊಪ್ಪು ಜೊತೆಯಲ್ಲಿ ಅದರ ದಂಟನ್ನು ಸಹ ಸೇರಿಸ್ಕೊಂಡಿದ್ದೀನಿ. ದಂಟು ಸಹ ತುಂಬ ಚೆನ್ನಾಗಾಗುತ್ತೆ. ಆದ್ದರಿಂದ ಸೊ ಸೊಪ್ಪು ಹಾಕಿದ ಮೇಲೆ ನಮಗೆ ಖಾರ ಎಷ್ಟು ಬೇಕು ಅಷ್ಟು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 5ರಿಂದ 6 ಹಸಿ ಮೆಣಸು ತೆಕ್ಕೊಂಡಿದ್ದೀನಿ. ನೀವು ಖಾರ ಕಮ್ಮಿ ಬೇಕಾದ್ರೆ ಇನ್ನೂ ಕಮ್ಮಿ ಹಾಕಿ. ಹಾಗೆ ಇಲ್ಲಿ 2 ಟೊಮೆಟೊನ ಸೇರಿಸಿದ್ದೀನಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಈಗಲೇ ಸೇರಿಸ್ತಾ ಇದ್ದೀನಿ. ಬಸಳೆ ಸೊಪ್ಪು ಮಾಡಬೇಕಾದ್ರೆ ಉಪ್ಪನ್ನು ಈಗಲೇ ಹಾಕಬೇಕಾಗುತ್ತೆ ಆದ್ರಿಂದ. ಸೊ ಹಾಗೇನೆ 1 ಗ್ಲಾಸ್ ನೀರನ್ನು ಸೇರಿಸಿ ನಾನು ಇದನ್ನು 1 ವಿಸಿಲ್ ಕೊಟ್ಟು ಬೇಯಿಸ್ಕೊಳ್ತೇನೆ. ನೋಡಿ, 1 ವಿಸಿಲ್ ಕೊಟ್ಟು ಬೇಯಿಸಿದ್ದೀನಿ. ತುಂಬ ಬೆಂದಿಲ್ಲ ನೋಡಿ, ಹೀಗೆ ಬೆಂದಿರಬೇಕು. ಸೊ ಈಗ ಬೇಯಿಸಿ ನಾನು ಒಂದು ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ. ಸೊ ಇದು ಸೆಪ್ರೇಟಾಗಿ ಇಲ್ಲಿ ಇರಲಿ. ಈಗ ಒಗ್ಗರಣೆ ಪಾತ್ರೆ ಇಟ್ಟಿದ್ದೇನೆ. ಸೊ ಒಗ್ಗರಣೆ ಮಾಡೋಣ ಫಸ್ಟು. ಸೊ ಒಗ್ಗರಣೆ ಮಾಡಲಿಕ್ಕೆ ನಾನಿಲ್ಲಿ 2 ಸ್ಪೂನು ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದಾಗಿದೆ. ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಇಲ್ಲಿ ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಾಗುತ್ತೆ. ಈಗ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನ್ಗಿಂತ ಕಮ್ಮಿ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಸಿಡಿದು ಫ್ರೈ ಆದಮೇಲೆ ಒಂದು ಈರುಳ್ಳಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಒಂದು ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿರುವಂಥ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಯಲ್ಲಿ ಕರಿಬೇವು ಸೊಪ್ಪು, ಹಾಗೇನೆ ಸ್ವಲ್ಪ ಒಣಮೆಣಸು. ಒಗ್ಗರಣೆಗೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ಹಾಕಿದ್ರೇ ಒಳ್ಳೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಯಾಕೆಂದರೆ ನಾವು ಈ ಸಾರಿಗೆ ಬೇರೆ ಯಾವ ಮಸಾಲೆಗಳು ಸಹ ಆಗ್ತಾ ಇಲ್ಲ. ಆದ್ದರಿಂದ ಇವಿಷ್ಟನ್ನೇ ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡ್ರೆ ಒಳ್ಳೆ ಸೂಪರಾಗಿ ಆಗುತ್ತೆ. ಸಾರಂತೂ ಸಿಂಪಲ್ ಆಗಿದೆ, ಬಟ್ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಈ ಬಿಸಿಲಿಗೆ, ಈ ಹೀಟಿಗೆ ಹೇಳಿ ಮಾಡಿಸಿರೋಂತಹ ಒಳ್ಳೆ ರೆಸಿಪಿ. ಸೊ ನಾವು ಈ ಬೇಸಿಗೆ ಟೈಮಲ್ಲಿ ನಾವು ಈ ಥರ ರೆಸಿಪಿಗಳು ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಇಲ್ಲಿ ನೋಡಿ, ಒಗ್ಗರಣೆಗೆ ಲಾಸ್ಟಲ್ಲಿ ನಾನು ಸ್ವಲ್ಪ ಇಲ್ಲಿ ಅರಿಶಿನ ಪುಡಿ 1/2 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಕೊನೆಯಲ್ಲಿ ಒಂದು 5 ನಿಮಿಷ ಅಷ್ಟೇ, 5 ನಿಮಿಷ ಚೆನ್ನಾಗಿ ಇದು ಫ್ರೈ ಆಗಲಿ. ಈ ಬೇಸಿಗೆ ಬಂತಂದರೆ ಎಲ್ಲರಿಗೂ ಟೆನ್ಷನು, ಏನು ಅಡುಗೆ ಮಾಡಬೇಕು, ಏನು ತಿನ್ನಬೇಕು. ಕೆಲವರಿಗೆ ಗೊತ್ತಿರೋದಿಲ್ಲ, ಕೆಲವರಿಗೆ ಗೊತ್ತಿರುತ್ತೆ. ಸೊ ಆದ್ದರಿಂದ ನಾವು ಬೇಸಿಗೆಗೆ ದೇಹ ತಂಪಾಗಿ ಇರಿಸೋವಂತಹ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಒಳ್ಳೆಯದು. ಈಗ ನೋಡಿ, ಚೆನ್ನಾಗಿ ಈಗ ಒಗ್ಗರಣೆ ಫ್ರೈ ಆಗಿದೆ. ಒಗ್ಗರಣೆನ ನಾನಿಲ್ಲಿ ದಾಲಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಹಾಕಿದ ಮೇಲೆ ಒಂದು 5 ನಿಮಿಷಕ್ಕೆ ಸಾರನ್ನು ಕಾಯಿಸ್ಬೇಕಾಗುತ್ತೆ. ಸೊ ನಾವು ಈ ಥರ ಬೇಸಿಗೆಯಲ್ಲಿ ಸಿಂಪಲ್ ಆಗಿ ಈ ಥರ ಬಾಡಿ ತಂಪಾಗಿ ಇರಿಸೋವಂತಹ ರೆಸಿಪಿಗಳನ್ನ ಮಾಡಿಕೊಂಡು, ಜೊತೆಯಲ್ಲಿ ಈಗ ದಿನ ನಾವು ನಾನ್ ವೆಜ್ ತಿಂದು ಅಭ್ಯಾಸ ಆಗಿದೆ, ನಮಗೆ ಆಗೋದಿಲ್ಲ ಈ ಥರ ತಿನ್ನೋದಕ್ಕೆ ಅಂತ ಅನ್ನೋರು ಈ ಥರ ದಾಲನ್ನು ಮಾಡಿಕೊಂಡು ಸಿಂಪಲಾಗಿ ಮಾಡಿಕೊಂಡು 1-2 ಪೀಸ್ ಚಿಕನ್ ಆಗಲಿ, ಇಲ್ಲ ಒಂದು ಫಿಶ್ ಆಗಲಿ, ಆ ಥರ ಸಹ ತಗೊಳ್ಬೋದು. ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಚಿಕನ್ ಫ್ರೈ ಮಾಡಿ ಈ ಥರ ದಾಲ್ ಮಾಡಿದಾಗ. ನೋಡಿ, ಈಗ ಲಾಸ್ಟಲ್ಲಿ ಕೊನೆಯಲ್ಲಿ ನಾನಿಲ್ಲಿ ಸ್ವಲ್ಪ ಹುಣಸೆ ಹುಳಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಸಿಂಪಲಾಗಿ. ನೋಡಿ, ಹೆಚ್ಚಿಗೆ ಏನು ಮಸಾಲೆ ಇಲ್ಲ, ಆದ್ದರಿಂದ ಟೇಸ್ಟ್ ಸಹ ಸಕ್ಕತ್ತಾಗಿರುತ್ತೆ. ಇನ್ನೊಂದು 2 ನಿಮಿಷಕ್ಕೆ ಹುಣಸೆ ಹಣ್ಣು ಹಾಕಿದ ಮೇಲೆ 1-2 ಕುದಿ ಬಂದ ಮೇಲೆ ಸಾರು ಸೂಪರಾಗಿ ಸಿಂಪಲಾಗಿ ರೆಡಿಯಾಗಿರುತ್ತೆ. ತುಂಬ ಕಷ್ಟನೇ ಇಲ್ಲ, ತುಂಬ ಈಸಿ ಇದು ಮಾಡೋದು. ಸೊ ನೀವು ನೋಡಿದ್ರಲ್ಲ ರೆಸಿಪಿ ಎಷ್ಟು ಸುಲಭವಾಗಿದೆ ಅಂತ. ಸೊ ನೀವು ಸಹ ಈ ರೆಸಿಪಿನ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿಯಾಗಿ ಎಲ್ಲರೂ ಊಟ ಮಾಡಿ. ಹಾಗೆ ಎಲ್ಲರೂ ಸಹ ಯಾವಾಗಲೂ ಖುಷಿಯಾಗಿ ಇರಿ.